ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಸ್ನ್ಯಾಕ್ಸ್ ನೋಡ್ರಿ. ಮಸ್ತಾಗಿ ರುಚಿ ರುಚಿಯಾಗಿ ಅಷ್ಟು ಕುರುಮಾಗಿ ಸ್ನ್ಯಾಕ್ಸ್ ಮಾಡತ್ತೀನಿ ನಾನು. ಸಂಜೆ ಮುಂದೆ ಮಳೆ ಬರೋವಕ್ಕೆ ಇದನ್ನು ತಿಂದುಬಿಟ್ರೆ ಸ್ವರ್ಗನ ಸಿಕ್ಕಂಗೆ ಆಕೈತಿ ನೋಡ್ರಿ, ಅಷ್ಟು ಚಲೋ ಐತಿ. ಇದಕ್ಕೆ ಬೇಕಾಗಿರೋದು ಯಾವುದೇ ಹಿಟ್ಟು ಬಳಸಲಾರ್ದ ಬರೀ ಒಂದು 4 ಬ್ರೆಡ್, ಒಂದು 3 ಆಲೂಗಡ್ಡೆ ತೊಗೊಂಡು ನಾನು ಇದನ್ನು ಸ್ನ್ಯಾಕ್ಸ್ ಮಾಡತ್ತೀನಿ ನೋಡ್ರಿ. ಈಗ ನೋಡ್ರಿ ನಾನು ಒಂದು 6 ಬ್ರೆಡ್ ತೊಗೊಂಡೇನಿ ನೋಡ್ರಿ. ಈ ಬ್ರೆಡ್ ಇಷ್ಟು ಸಾಕ್ರಿ ನಮಗೆ, ಜಾಸ್ತಿ ಯಾವ ಹಿಟ್ಟನ್ನು ಬಳಸಿಲ್ಲ ನಾನು. ಒಂದು 3 ಆಲೂಗಡ್ಡಿನ ಕುದಿಸಿ ಸಿಪ್ಪಿ ತೆಗೆದು ಇಟ್ಕೊಂಡೀನಿ ನೋಡ್ರಿ. ಆಮೇಲೆ ಬ್ರೆಡ್ನ ಏನು ಮಾಡೋಣ್ರಿ, ಆ ಕಡೆ ಇದು ಬಿರುಸಿರ್ತೈತಲ್ಲ ಅದನ್ನು ತಕ್ಕೊಂಬಿಡೋಣ. ಅದೇನು ವೇಸ್ಟ್ ಆಗೋದಿಲ್ಲ ನೋಡ್ರಿ. ಇದನ್ನು ನಾವು ಹೆಚ್ಕೊಂಡು ತಕ್ಕೋತೀನಿ. ಇಷ್ಟು ಪ್ಲೇನ್ ಬ್ರೆಡ್ ಅಷ್ಟೇ ಬೇಕು ನಮಗೆ. ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಆಮೇಲೆ ನಾನು ಏನು ಮಾಡ್ಬೇಕನ್ನೋದು ತೋರಿಸ್ತೇನೆ ನಿಮಗೆ. ಆಮೇಲೆ ಹೊಸದಾಗಿ ಯಾರು ವೀಡಿಯೋ ನೋಡಕ್ಕೆ ಬಂದಿರಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವೀಡಿಯೋ ನೋಡಿ ಕಮೆಂಟ್ ಮಾಡಿರಿ ಹೆಂಗಾಗೈತೆ ಅಂಥೇಳಿ, ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಇದನ್ನು ಬ್ರೆಡ್ ಎಲ್ಲ ಸೈಡಿಂದ ತಗೊಂಡು ಇಟ್ಕೊಂಡೆ ನೋಡಿರಿ. ಇದನ್ನು ಬ್ರೆಡ್ ಸೈಡ್ ಹೆಚ್ಚೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ, ಸಣ್ಣ ಮಿಕ್ಸಿ ಜಾರಿಗೆ. ಇದನ್ನು ಬೇನ ನಾವು ನೀರೇನು ಹಾಕೋಂಗಿಲ್ಲ, ಬರೀ ಪೌಡ್ರ್ ಅಷ್ಟೇ ಬೇಕು ನಮ್ಗೆ, ಡ್ರೈ ಪೌಡ್ರ್ ಮಾಡ್ಕೊಂಬರ್ಬೇಕು ನಾವು. ಆಮ್ಯಾಗ ಇದನ್ನು ಏನು ಮಾಡೋದು ಅಂಥೇಳಿ ತೋರಿಸ್ತೀನಿ ನಿಮ್ಗೆ ಈ ಪೌಡ್ರನ್ನ. ಈಗಿಂದ ಇಷ್ಟು ರೆಡಿ ಆಯ್ತು ನೋಡ್ರಿ ನಮ್ಗೆ. ಈಗ ಬ್ರೆಡ್ ಪ್ಲೇನ್ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಬೌಲ್ ತೊಗೊಂಡು ಈ ಥರ ಪುಡಿ ಮಾಡ್ಕೊಂಡ್ಬಿಡ್ತೇನೆ. ಪೂರ್ತಿ ಕೈಲೇ ಈ ಥರ ಒಂದು ಆ ಬ್ರೆಡ್ನ ನಾವು ಫ್ರೆಶ್ ಆಗಿ ತಂದು ಮಾಡಿದರೆ ಈ ಥರ ಆಗೋದಿಲ್ಲ ರೀ. ಅವನ್ನ ಒಂದು ದಿವಸ ಹೊರಗಡೆ ಇಡ್ಬೇಕು ನಾವು. ಬ್ರೆಡ್ ಅಂದರೆ ಓಪನ್ ಮಾಡಿ ಬೇರೆ ಡಬ್ಬಿ ಒಳಗೆ ಆ ಥರ ಇಡಬೇಕು. ಅಂದ್ರೆ ಈಗ ಬ್ರೆಡ್ ನಮ್ಗೆ ಈ ಥರ ಪುಡಿ ಆಗಿ ಬರ್ತಾವೆ. ಫ್ರೆಶ್ ಬ್ರೆಡ್ ತಂದ್ರೆ ಅವು ಒಂಥರ ಹಿಚ್ಚಿಕ್ಕಿದ್ರೆ ಒಂಥರ ಇದನ್ನ ಆದಂಗೆ ಆಗ್ತಾವೆ. ಆಮೇಲೆ ಆಲೂಗಡ್ಡೆ ತೊಗೊಂಡಿದ್ನೆಲ್ಲ ಅವ್ನು ಮ್ಯಾಶ್ ಮಾಡಿ ಹಾಕೊಂಡೇನಿ. ಮತ್ತು ರುಚಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿಕಾಯಿ, ಒಂದು ಈರುಳ್ಳಿ ಸಣ್ಣ ಹೆಚ್ಚು ಹಾಕೊಂಡೇನಿ, ಕೊತ್ತಂಬರಿ, ಕರಿಬೇವು, ಅರಿಶಿನ ಪುಡಿ, ಮತ್ತು ಧನಿಯಾ ಪುಡಿ, ಗರಂ ಮಸಾಲ, ಮತ್ತು ಕಾಳು ಮೆಣಸು ಪುಡಿ ಮನೆಯೊಳಗೆ ಮಾಡ್ಕೊಂಡಿದ್ರಿ ನಾ ಎಲ್ಲ ಮಸಾಲೆ ಇದು. ಮತ್ತು ಖಾರದ ಪುಡಿ ಹಾಕೋತೀನಿ 1 ಸ್ಪೂನ್ ಅಷ್ಟೇ. ಮೆಣ್ಸಿಕಾಯಿ ಹಾಕೊಂಡಿದ್ರೆ ಸ್ವಲ್ಪ ಹಾಕೋತೀನಿ ರೀ ಇದು ಖಾರ ಪುಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಇದು ಧನಿಯಾ ಪುಡಿ ನೋಡ್ರಿ, ಆಗಳೇ ಹಾಕಿದ್ದ ಗರಂ ಮಸಾಲ. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕೋತೀನಿ. ನಾವು ಇದು ಇಷ್ಟು ಮಸಾಲೆ ಏನು ಹಾಕಿನಲ್ಲ ಇದಿಷ್ಟು ಮನೆಯೊಳಗಿಂದ ನೋಡ್ರಿ, ಹೊರಗಿಂದ ಏನು ತಂದು ಹಾಕಿಲ್ಲ ನಾನು. ಈಗ ಇದಿಷ್ಟು ಮಸಾಲೆ ಹಾಕೊಂಡಿಂದ ಇದನ್ನು ಕೈಲೇ ಈ ಥರ ಕೈಲೇ ಕಲಿಸ್ಕೊಂಬಿಡ್ರಿ. ಒಂದು ಸ್ವಲ್ಪನೂ ನೀರು ಬಳಸಬೇಡ್ರಿ, ಹಂಗೆ ಇದನ್ನು ಕೈಲೇ ಕಲಿಸ್ಕೊಂಬಿಡ್ರಿ. ನಾವು ನೀರು ಹಾಕಿದ್ರೆ ನೀರು ಹಾಕ್ಲಿಕ್ಕೂ ಇಷ್ಟು ನಮಗೆ ಮೆತ್ತಗಾಗಿರ್ತೈತಿ ಇದೆ. ಹಾಗಾಗಿ ಒಂದು ಚೂರು ನೀರು ಮುಟ್ಟಿಸ್ಬೇಡ್ರಿ, ಯಾಕಂದ್ರೆ ಎಣ್ಣೆ ಒಳಗೆ ಕರಿದಿರ್ತದಲ್ಲ. ಇದೊಂದು ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಎಣ್ಣೆ ಹಿಡಿದು ಬಿಡ್ತೈತಿ. ಒಂದು ಅರ್ಧ ಚಿಟಿಕೆ ಅಷ್ಟು ಸೋಡಾ ಹಾಕೋತೇನೆ ರೀ. ಆಮ್ಯಾಗ ಬ್ಲ್ಯಾಕ್ ಸಾಲ್ಟ್ ಹಾಕೋತೇನೆ ನೋಡಿರಿ, ಯಾಕಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ನಾವು ಚಾಟ್ ಮಸಾಲ ಟೇಸ್ಟ್ ಬರಲಿ ಅಂತ ಬ್ಲ್ಯಾಕ್ ಸಾಲ್ಟ್ ಹಾಕೋತೀನಿ. ಈಗ ಇದಿಷ್ಟು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ. ಇದಿಷ್ಟು ನಮಗೆ ಮತ್ತೇನು ಬೇಡ ರೀ ಇದಕ್ಕೆ. ಈಗ ನಾವು ಆಗಲೇ ಬ್ರೆಡ್ ಪುಡಿ ಮಾಡಿ ಇಟ್ಕೊಂಡಿದ್ಮೇಲೆ ಅದನ್ನ ಒಂದು ಬೌಲ್ನಾಗ ಹಾಕ್ಕೊಂಡು ಸೈಡ್ ಇಟ್ಕೋತೀನಿ ನೋಡಿರಿ. ಈಗ ಮೇನ್ ಇದೆ ನೋಡಿರಿ ಬ್ರೆಡ್ ಪೌಡ್ರ್ ನಮಗೆ. ಈಗ ಇದನ್ನು ನಮಗೆ ಯಾವ ಸೈಜ್ ಬೇಕಂದ್ರೆ ನಿಮ್ಗೆ ರೌಂಡ್ ಅಥವಾ ಚೌಕ ಅಥವಾ ತತ್ತಿ ಆಕಾರ ಯಾವುದೇ ಥರ ನಿಮ್ಗೆ ಶೇಪ್ ಬೇಕಂದ್ರೆ ಈಗ ನೀವು ಮಾಡ್ಕೋಬೋದು. ನಾನು ಈ ಥರ ರೌಂಡ್ ಸಿಲಿಂಡ್ರ್ ಆಕಾರದ ಇರ್ತೈತಲ್ಲ ಸೇಮ್ ಅದೇ ರೀತಿ ಮಾಡ್ಕೋತೇನೆ ರೀ. ಈ ಥರ ನೋಡಿದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಚಂದನೂ ಕಾಣಿಸ್ತೈತೆ ರೀ ಇದು. ಈ ಥರ ಮಾಡಿ ನಾನು ಬ್ರೆಡ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಈ ಥರ ಎದ್ಕೊಂಡ್ಬಿಡ್ತೇನೆ ನೋಡಿರಿ. ಈ ಥರ ಮ್ಯಾಲೆ ಹಚ್ಚೋದ್ರಿಂದ ಭಾಳ ಕರುಮ್ ಅಂತಾವು, ಮತ್ತು ಟೇಸ್ಟ್ನೂ ಅಷ್ಟು ಚಲೋ ಇರ್ತೈತೆ ರೀ. ನೋಡಿರಿ ಇದೇ ರೀತಿನ ಬ್ರೆಡ್ ರೋಲ್ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ ನೋಡಿರಿ. ಇಷ್ಟು ಮಾಡಿಟ್ಕೊಂಡೀನಿ. ಇವನ್ನ ಫಸ್ಟಿಗೆ ನಾವು ಎಣ್ಣೆಗೆ ಕರ್ಕೊಂಡ್ಬಿಡೋಣ. ನೀವು ಚೌಕಾಗಿ ಬೇಕಂದ್ರೆ ನೀವು ಚಪಾತಿ ಮಾಡ್ತಿರಲ್ಲ ಆ ಮಣಿ ಮ್ಯಾಗ ಅದನ್ನು ಚೌಕಾಗಿ ಮಾಡ್ಕೊಂಡು ಚಾಕು ತೊಗೊಂಡು ಕೊರ್ಕೊಂಡು ಅದನ್ನು ಬ್ರೆಡ್ ಪುಡಿ ಹಚ್ಕೊಂಡು ಕರ್ಕೋಬೇಕು ನೋಡಿರಿ ಈ ರೀತಿ. ನಾನೀಗ ಅವನ್ನೆಲ್ಲ ಮಾಡಿಟ್ಕೊಂಡಿದ್ನೆಲ್ಲ ಬ್ರೆಡ್ ರೋಲ್ ಅವನ್ನ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಒಂದು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಚಂದಾಗಿ ಹಗರ್ಕ ಕರ್ಕೋಬೇಕು ನೋಡ್ರಿ. ಇವನ್ನ ಭಾಳ ಜೋರು ಇಟ್ಟರೆ ಒಳಗಿಂದ ಏನು ಬೇಯೋದಿಲ್ಲ ಅದು ಬ್ರೆಡ್ ರೋಲ್. ಹಾಗಾಗಿ ನಾವು ಸಣ್ಣ ಉರಿ ಇಟ್ಟು ಈ ಥರ ಕರಿಯೋದ್ರಿಂದ ಎಲ್ಲ ಒಳಗಿಂದೆಲ್ಲ ಬೆಂದು ಚಲೋತಂಗೆ ಇದು ಸ್ನ್ಯಾಕ್ಸ್ ರೆಡಿ ಆಗ್ತೈತೆ ರೀ ನಮಗೆ. ಭಾರಿ ಮಸ್ತಾಗಿತ್ತು ರೀ. ಮಕ್ಕಳಂತೂ ಇದನ್ನು ಒಂದು ಸ್ವಲ್ಪ ಸಾಸ್ ಅಥವಾ ಗ್ರೀನ್ ಚಟ್ನಿ ಹಚ್ಕೊಟ್ಬಿಟ್ರೆ ಎಷ್ಟು ಮಜಾ ಬರ್ತೈತೆ ರೀ. ಮಳೆಗಾಲದಾಗಂತೂ ಸಂಜೆ ಮುಂದೆ ಇಂಥವೆಲ್ಲ ಮಾಡ್ಕೊಂಡು ತಿಂದುಬಿಟ್ರೆ ಇನ್ನೂ ಬೇಕು ಅಂತಾರೆ ನೋಡ್ರಿ, ಅಷ್ಟು ಚಲೋ ಐತೆ. ಮತ್ತು ಈ ಥರ ನೋಡಿರಿ ಈಗ ಇತ್ತಾಗ ಒಂದು 5-6 ಸತಿ ಹೊಳಸು ಹಾಕೊಂಡು ಚಲೋತ್ತಂಗೆ ರೌಂಡಾಗಿ ಇದನ್ನು ಈ ಥರ ಎಣ್ಣೆ ಒಳಗೆ ಕರ್ಕೋಬೇಕ್ರಿ. ಎಷ್ಟು ಚಲೋ ಬೆಂದು ಬಂದಾವೆ ನೋಡಿರಿ. ಕಲರ್ ಅಂತೂ ಭಾರಿ ಚಲೋ ಬಂದಾವ್ರಿ. ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ನೋಡ್ರಿ ಅವು, ಅಷ್ಟು ಚಲೋ ಆಗ್ಯಾವ್ರಿ. ಮತ್ತು ಬಾಯಾಗಂತೂ ಅಷ್ಟು ರುಚಿ ಆಗ್ಯಾವ. ಯಾವುದೇ ಥರ ಹಿಟ್ಟು ಬಳಸಲಾರ್ದ ಮನೆಯೊಳಗೆ ಬರೀ ಬ್ರೆಡ್ ತಿಂದು ಚಾ ಕುಡಿಯೋ ಬದಲು ಬ್ರೆಡ್ಡಿಂದ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿರಿ. ಏನು ಮಕ್ಕಳು ಇದು ಬಿಡೋದೇ ಇಲ್ಲ ನೋಡ್ರಿ, ಅಷ್ಟು ಚಲೋ ಆಗ್ಯಾವ. ಮತ್ತು ಹೊಟ್ಟೆನೂ ತುಂಬ್ತಾವೆ. ಮತ್ತು ಇದೇ ಥರ ಯಾವ್ದಾರ ವಿಡಿಯೋ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಗಳು ಅದಾವ್ರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊರಿ. ಇನ್ನೂ ಮಕ್ಳಿಗೋಸ್ಕರ ಸ್ನ್ಯಾಕ್ಸ್ ಮಾಡಿಟ್ಟೇನೆ ನಾನು
ನೋಡ್ರಿ ಮಸ್ತಾಗಿ ಈಗ ನೋಡ್ತಾನ ತಿನ್ಬೇಕು ಅನ್ಸಾತೈತಿ, ಅಷ್ಟು ಚಲೋ ಆಗೈತಿ. ನೀವು ಮುರಿದ ನೋಡ್ರಿ, ನೀವು ಒಂದು ಸ್ವಲ್ಪನೂ ಹಸಿ ಇಲ್ಲ ನೋಡ್ರಿ, ಎಷ್ಟು ಚಲೋ ಒಳಗೆಲ್ಲ ಎಷ್ಟು ಚಲೋ ಬೆಂದು ಬಂದೈತಿ. ನಮಗೆ ಇದನ್ನು ಬ್ರೆಡ್ ಅಥವಾ ಆಲೂಗಡ್ಡಿಂದ ಮಾಡೇವ ಅನ್ಸೋದು ಇಲ್ರಿ, ಅಷ್ಟು ಚಲೋ ಆಗೈತ್ರಿ. ಕಡ್ಲಿ ಹಿಟ್ಲೆ ಮಾಡಿರ್ಬೇಕು ಇದನ್ನ ಅನಿಸ್ತೈತಿ. ನೋಡಿದ ಕೂಡ ಯಾರನ್ನ ತಿಂದ ಕೂಡನ ಕೇಳ್ತಾರೆ ಎದ್ರಲ್ಲೇ ಮಾಡಿರಿ ಅಂತೇಳಿ. ಇದೇ ಥರ ಯಾವ್ದಾರ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ಒಂದು ಕಮೆಂಟ್ ಮಾಡಿರಿ. ಈ ಆರೋಗ್ಯವಾಗಿರಿ, ಆರೋಗ್ಯತರ ಅಡುಗೆ ಮಾಡ್ಕೊಂಡು ತಿನ್ನಿರಿ. ಇದೇ ಥರ ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.